ಉಪ್ಪಿ ಸರ್ ನನಗೆ ನರೇಷನ್ ಕೊಡ್ತಾ ಇದ್ದಾರಾ, ಅಮೇಝಿಂಗ್ ಅಂತ. ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್ ಹಿಮ್. ಅವ್ರ ಮೈಂಡಲ್ಲಿ ನಾನು ಇದ್ದೀನಿ, ಅವ್ರು ನನ್ನ ಯೋಚನೆ ಮಾಡಿದ್ದಾರೆ ಅಂತ ಹೇಳೋ ವಿಷಯನೇ ತುಂಬ ದೊಡ್ಡ. ನೀ ಭೇಟಿಯಾದಂಥ ಯಾವುದೇ ಜಾಗ, ದಟ್ ಈಸ್ ದ ರಿಯಾಕ್ಷನ್ ಫೈರ್. ಶಿ ಇಸ್ ಅ ಗ್ರೇಟ್ ಡ್ಯಾನ್ಸರ್. ಆಮೇಲೆ ಲಿರಿಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ರಾಂಗ್ ಹೇಳ್ತಾ ರಂಗಣ್ಣ. ನಾನು ಯೂಶ್ವಲಿ ನಾನೇ ಟ್ರೋಲ್ ಮಾಡ್ತಾ ಇರ್ತೀನಿ. ಐ ಡೋಂಟ್ ನೀಡ್ ಅದರ್ಸ್ ಟು. ಬಟ್ ಖುಷಿ ಪಟ್ಟಿದ್ದು ನಕ್ಕಿದ್ದು ಎಲ್ಲ ಇದೆ. ಒಂದೊಂದ್ಸಲ ಇರಿಟೇಟು ಆಗುತ್ತೆ. ಇದು ನಾನು ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಯಾರಾದರೂ ಫ್ಲರ್ಟ್ ಮಾಡೋಕ್ಕೆ ಟ್ರೈ ಮಾಡಿ, ನಿನ್ನ ನನ್ನ ನಡುವೆ ಏನಿಲ್ಲ. ಇವಾಗ ಎಲ್ಲರೂ ಇಲ್ಲ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು ಅಂದರೆ ನಾನು ಅದೇ ಹೇಳೋದು, ಮಕ್ಕಳು ಮಾಡ್ಕೊಂಡು ಈ ಥರ ಲೋಕದಲ್ಲಿ ಏನಕ್ಕೆ ತರಬೇಕು? ವೈ ಡು ವಿ ನೀಡ್ ಟು? UI ವರ್ಲ್ಡ್ ನಾನು ಕಂಡ ಹಾಗೆ ತುಂಬ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್, ಸ್ಟೈಲಿಶ್, ಸ್ಟ್ರಾಂಗ್ ಮೆಸೇಜ್ ಇದೆ. ನನ್ನ ವಾಯ್ಸ್ ಯೂಸ್ ಮಾಡಲ್ವಾ ಅಂತ. ಆಮೇಲೆ ಸರ್ ಹಾಂ ಹೇಳಮ್ಮ, ಇದು ಸರ್ ಡಬ್ಬಿಂಗ್ ನಾನೇ ಮಾಡೋದು. ಹಾಂ ನೀವೇ ಮಾಡಿ. ಓ ಹೌದಾ, ಓಕೆ, ನಾನು ಕನ್ಫ್ಯೂಸ್ ಆಯ್ತು, ನೀವು ಫುಲ್ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರಲ್ಲ ಅದಕ್ಕೆ. ಹೆಲೋ ಕನ್ನಡ ಪಿಕ್ಚರ್ನ UI ಸಿರೀಸ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. UI ದಿ ವರ್ಲ್ಡ್, ಹೊಸ ವರ್ಲ್ಡ್. ನಾವೆಲ್ಲರೂ ಕೂಡ ಅದನ್ನ ನೋಡೋದಕ್ಕೆ, ಆ ಪ್ರಪಂಚನ ಕಣ್ತುಂಬ್ಕೊಳ್ಳೋದಕ್ಕೆ ಕಾಯ್ತಾ ಇದ್ದೀವಿ. ಅದಕ್ಕೆ ಇದೇ 20ನೇ ತಾರೀಕು ತನಕ ನಾವೆಲ್ಲರೂ ಕೂಡ ವೆಯ್ಟ್ ಮಾಡಬೇಕು. ತದನಂತರ UI ವರ್ಲ್ಡ್ ಹೇಗಿರುತ್ತೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡೋಕ್ಕೆ ಸಾಧ್ಯ. ಅದಕ್ಕಿಂತ ಮುಂಚೆ ಸಿನಿಮಾದ ಟೀಮನ್ನು ಮಾತನಾಡಿಸುವಂಥ ಸಮಯ. ನಮ್ಮ ಜೊತೆ ಇದೀಗ ನಿಧಿ ಸುಬ್ಬಯ್ಯ ಇದ್ದಾರೆ. UI ವರ್ಲ್ಡ್ನಲ್ಲಿ ಇವ್ರೇನು ಮಾಡೋಕ್ಕೆ ಹೊರಟಿದ್ದಾರೆ ಅದನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ. ಖಂಡಿತವಾಗ್ಲೂ ಆನ್ಸರ್ ಹೇಳಲ್ಲ, ಬಟ್ ಆದರೂ ನನ್ನ ಪ್ರಯತ್ನವನ್ನು ನಾನು ಮಾಡೇ ಮಾಡ್ತೀನಿ. ಮೊದಲಿಗೆ ನಿಧಿ ಅವರೇ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಕಾವ್ಯ. ಹೇಗಿದ್ರ? ಐ ಆಮ್ ಗುಡ್, ವೆರಿ ಗುಡ್. ಹೇಗಿದೆ UI ಫೀವರ್, ಹ್ಯಾಂಗ್ ಓವರ್? ಹ್ಯಾಂಗ್ ಓವರ್ UI ರಿಲೀಸ್ ಆದ್ಮೇಲೆ ಆಗುತ್ತೆ ಅನ್ಸುತ್ತೆ. ಈಗ ಶೂಟ್ ಮಾಡಿದಂತ ಆ ಒಂದು ಜರ್ನಿ ಇರುತ್ತಲ್ಲ, ಆ ಪ್ರಾಸೆಸ್ ಅಲ್ಲೂ ಕೂಡ, ಸೊ ಆ ಹ್ಯಾಂಗ್ ಓವರ್ ಇಟ್ಸ್ ಅಮೇಝಿಂಗ್. ನನಗೆ 2.5 years ಬ್ಯಾಕ್ ಈ ಥರ ಒಂದು ಕಾಲ್ ಬಂತು. ಉಪಿ ಸರ್ ವಾಂಟ್ಸ್ ಟು ಮೀಟ್ ಯು ಅಂತ. ಐ ಮೆಟ್ ಹಿಮ್. ಅವ್ರ ನರೇಷನ್ ಕೊಟ್ಟರು. ನನ್ನ ರೋಲ್ದು ಎಷ್ಟಿದೆ ಅಷ್ಟು ಮಾತ್ರ. ಆ ಟೈಮಲ್ಲಿ ನನಗೊಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಸರ್ ಆಯಿತು. ವಾವ್, ಉಪ್ಪಿ ಸರ್ ನನಗೆ ನರೇಷನ್ ಕೊಡ್ತಾ ಇದ್ದಾರಾ, ಅಮೇಝಿಂಗ್ ಅಂತ. ಐ ಆಲ್ವೇಸ್ ವಾಂಟ್ ಟು ವರ್ಕ್ ವಿತ್ ಹಿಮ್. ಹಿಂದೆನೂ ಅಷ್ಟೇ, ಐ ಥಿಂಕ್ 2013 or 14 2 ಸಿನಿಮಾ ಆ್ಯಕ್ಚುಲಿ ಮಾಡಬೇಕಿತ್ತು. ಬಟ್ ನಾನು ಅವಾಗ ಬಾಂಬೆಯಲ್ಲಿ ಐ ವಾಸ್ ಇನ್ 3 film ಕಾಂಟ್ರಾಕ್ಟ್. ಸೊ ಇಲ್ಲಿ ಯಾವುದು ಸಿನಿಮಾ ಒಪ್ಕೊಳ್ಳೋಕ್ಕೆ ಚಾನ್ಸ್ ಸಿಗಲಿಲ್ಲ ನನಗೆ ಆಗ. ಬಟ್ ಇವಾಗ UI ಇದ್ದೀನಿ. ವೆರಿ ಹ್ಯಾಪಿ, ಸಿಕ್ಕಾಪಡೆ ಹ್ಯಾಪಿ. ಸೊ ನೀವೇ ಹೇಳ್ತಾ ಇದ್ರಿ, ಲೈಕ್ ಉಪ್ಪಿ ಸರ್ ನರೇಷನ್ ಕೊಟ್ಟರು, ಅದು ಒಂದು ರೀತಿಲಿ ಡ್ರೀಮ್ ಕಮ್ ಟ್ರೂ ಆ ಥರ. ಅಂದರೆ ಅವ್ರ ಜೊತೆ ಸಿನಿಮಾ ಮಾಡಬೇಕು ಅನ್ನೋದು ಆಸೆ ಇತ್ತು ಅಂತ ಹೇಳಿ. ನೀವು ನಿಮ್ಮನ್ನು ಈ ಪಾತ್ರಕ್ಕೆ ಆಯ್ಕೆ ಮಾಡ್ಕೋಬೇಕಾದ್ರೆ ಲೈಕ್ ಉಪ್ಪಿ ಸರ್ಗೆ ಆ ಒಂದು ಸ್ಪಾರ್ಕ್ ಎಲ್ಲೋ ನಿಮ್ಮಲ್ಲಿ ಕಂಡಿರ್ತಾರೆ ಖಂಡಿತವಾಗ್ಲೂ. ನಿಮಗೇನು ಅನಿಸುತ್ತೆ, ಅದು ಯಾವ್ದು ಆಗಿರ್ಬೋದು ಅಂತ? ಅದೇ ನನಗೆ ಐ ಆಮ್ ಅಮೇಸ್ಡ್. ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಉಪಿ ಸರ್. ಅವ್ರ ಥಿಂಕಿಂಗ್, ಅವ್ರ ಮೈಂಡ್, ಅವ್ರ ಇಂಟೆಲೆಕ್ಟ್, ಇಟ್ಸ್ ಅನದರ್ ಲೆವೆಲ್. ಸೊ ಅವ್ರ ಮೈಂಡಲ್ಲಿ ನಾನು ಇದ್ದೀನಿ, ಅವ್ರು ನನ್ನ ಯೋಚನೆ ಮಾಡಿದ್ದಾರೆ ಅಂತ ಹೇಳೋ ವಿಷಯನೇ ತುಂಬ ದೊಡ್ಡ. ತುಂಬ ಐ ಥಿಂಕ್ ಐ ವಾಸ್ ಸೋ ಹ್ಯಾಪಿ ದಟ್ ಹಿ ಥಾಟ್ ಆಫ್ ಮೀ. ನಂಗೆ ನಿಧಿನೇ ಬೇಕು ಈ ರೋಲ್ಗೆ ಅಂತ. ಸೊ ವೆರಿ ಹ್ಯಾಪಿ. ಖಂಡಿತವಾಗ್ಲೂ ಪಾತ್ರ ಏನು, ಕತೆ ಏನು, ಅದೇನೂ ಹೇಳಲ್ಲ, ನಂಗೆ ಕೇಳೋದು ಇಲ್ಲ. ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಈಗ UI ಸಿರೀಸ್ ಮಾಡಿದ್ಮೇಲೆ, ಸ್ಟಾರ್ಟ್ ಮಾಡಿದ್ಮೇಲೆ. ಬಟ್ ಉಪ್ಪಿ ಸರ್ ಕಲ್ಪನೆಯಲ್ಲಿ ನಿಮ್ಮನ್ನು ಊಹೆ ಮಾಡ್ಕೊಂಡ್ರಲ್ಲ, ಆ ಒಂದು ಪ್ರಾಸೆಸ್ ಅಂದರೆ ಆ ಒಂದು ರೀತಿ ನಿಮಗೆ ಅವರು ನರೇಷನ್ ಕೊಡಬೇಕಾದ್ರೆ ನೀವು ನಿಮ್ಮನ್ನು ಅಲ್ಲಿ ಕಂಡ್ಕೊಂಡಿದ್ದು ಹೇಗೆ ಅಂತ? ನಾನು ನನ್ನನ್ನು ಹೇಗೆ ಕಂಡ್ಕೊಂಡ್ರೆ, ಯೂಶ್ವಲಿ ನರೇಷನ್ ಆದಾಗ ಏನಾಗುತ್ತೆ, ಅವ್ರು ನರೇಟ್ ಮಾಡ್ತಾ, ಒಳ್ಳೆ ಮೂವಿ ನರೇಷನ್ ಆದರೆ ಒಂದೊಂದು ಸಲ ನರೇಷನ್ ಕೊಡ್ತಾರೆ, ಹಿಂಗೆ ಆಗ್ತಾ ಇರ್ತೀನಿ ನಾನು, ಹಾಂ ಸಾರಿ ಸರ್ ಡೇಟ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ಹೋಗೋದು. ಬಟ್ ಒಳ್ಳೆ ಮೂವಿ ನರೇಷನ್ಸಲ್ಲಿ ಏನಾಗುತ್ತೆ, ಅವ್ರು ನರೇಟ್ ಮಾಡ್ತಾ ಇರುವಾಗಲೇ ಯು ಸ್ಟಾರ್ಟ್ ಇಮ್ಯಾಜಿನಿಂಗ್ ಯುವರ್ ಸೆಲ್ಫ್ ಆಸ್ ದಟ್ ಕ್ಯಾರೆಕ್ಟರ್. ಸೊ ನಾನು ಆ್ಯಸ್ ವರ್ಕಿಂಗ್ ಪ್ರೊಫೆಷನಲ್ ನಾನು ಇಮ್ಯಾಜಿನ್ ಮಾಡ್ಕೊಂಡು ಬಂದೆ, ಈ ಥರ ಅಂತ. ಅದಾದಮೇಲೆ ಲುಕ್ ಟೆಸ್ಟ್ ಆಯಿತು ನಮ್ಮ ಸ್ಟೈಲಿಸ್ಟ್ ಇದರಿಂದ ಎಲ್ಲ. ಸೊ ವಿ ಹ್ಯಾಡ್ ಲುಕ್ ಟೆಸ್ಟ್ ಅಷ್ಟೇ. ಅದಾದಮೇಲೆ ಶೂಟಿಂಗ್ ಆಯಿತು, ಅದಾದಮೇಲೆ ರಿಲೀಸ್ ಆಯಿತು. ಅಲ್ಲ, ನನಗೆ ಒಂದು ಪ್ರಶ್ನೆ ಏನಪ್ಪ ಅಂತಂದರೆ, ನೀವೆಲ್ಲರೂ ಹೇಗೆ ಈಗ ಲೈಕ್ ಆಗಲೇ ಹೇಳ್ತಾ ಇದ್ರಿ, ಬಿಗ್ ಬಾಸ್ ಅವ್ರು ಹೇಳ್ಬಿಟ್ಟಿದ್ದಾರೆ ನಾವೇನು ಹೇಳಂಗಿಲ್ಲ ಅಂತ ಹೇಳಿ. ಬಟ್ ಪ್ರಮೋಷನ್ ಅಂತ ಬಂದಾಗ ಯೂಶ್ವಲಿ ಎಲ್ಲ ಟೀಮ್ನವರು, ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋರೆಲ್ಲ ತುಂಬ ಖುಷಿಯಾಗಿರ್ತಾರೆ, ನಾವೇನೋ ಶೇರ್ ಮಾಡ್ಕೋಬೋದು ಅಂತ ಹೇಳಿ. ನಿಮ್ಗಳಿಗೆ ಎಷ್ಟು ಕಷ್ಟ ಆಗ್ತಿದೆ ಅನ್ನುವಂಥದ್ದು ನನ್ನ ಪ್ರಶ್ನೆ. ನಮಗೇನು ಕಷ್ಟ ಆಗ್ತಾ ಇಲ್ಲ, ನಾವು ಆ್ಯಕ್ಚುಲಿ ಇನ್ನೂ ಈಸಿ ಆಯಿತು. ಇನ್ನೂ ಈಸಿ ಆಯಿತು. ನಾವು ಆರಾಮಾಗಿ ನಥಿಂಗ್, ಐ ಡೋಂಟ್ ನೋ ಏನು ಕೇಳಿದ್ರು ಐ ಡೋಂಟ್ ನೋ ಅಂತ. ಸೊ UI ಪ್ರೆಸ್ ಮೀಟ್ ಇಸ್ ವೆರಿ ಈಸಿ ಫಾರ್ ಮೀ.
ಇಲ್ಲ ಇಲ್ಲ, ಐ ಆಮ್ ಜಸ್ಟ್ ಜೋಕಿಂಗ್. ಬಟ್ ಅದೇ ನಾನು ಅವ್ರ ಕಾಲು ಎಳಿತಾ ಇದ್ದೆ. ಯೂಶಲಿ ಪ್ರೆಸ್ ಮೀಟಿಗೆ ಹೋದಾಗ ಮೊದಲನೇ ಕ್ವೆಶನ್ ಕೇಳೋದು ನಿಮ್ಮ ಪಾತ್ರ ಏನು, ನಿಮ್ಮ ರೋಲ್ ಬಗ್ಗೆ ಹೇಳಿ, ಮೂವಿ ಬಗ್ಗೆ ಹೇಳಿ ಅಂತ. ಸೊ ನಾನು ಇವತ್ತು ಬೆಳಗ್ಗೆ ಬರ್ತಾ ಇರ್ಬೇಕಾದ್ರೆ ಏನು ಹೇಳಿ ಇವ್ರಿಗೆ, ಪಾಪ ಅವ್ರೇನು ಕೇಳ್ತಾರೆ. ಈಗ ನಾನೇನು ಕೇಳಲಿ ಹೇಳಿ, ನೀವೇ ಹೇಳ್ಬಿಡಿ, ನಾನೇನು ಕೇಳಲಿ. ಮೈ ಹಾಬೀಸ್. ಓಕೆ ಹೇಳಿ, ಹಾಬೀಸ್ ಹೇಳಿ. ಜೋಕಿಂಗ್ ಅಫ್ಕೋರ್ಸ್ ಹಾಬೀಸ್ ನಿಜವಾಗ್ಲೂ ಕೇಳ್ತಾ ಇದ್ದೀರಾ? ನಿಜವಾಗ್ಲೂ ಲೈಕ್ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಏನು ಮಾಡ್ತಿರ್ತಾರೆ ಏನಿದೆಯಾ ಅವರು, ಸಿನಿಮಾ ಇದ್ದಾಗ ಸಿನಿಮಾ ಮಾಡ್ತಾರೆ, ಇಲ್ಲಾಂದ್ರೆ ಏನೇನು ಮಾಡ್ತಿರ್ತಾರೆ ಅಂತ ಹೇಳಿ. ಐ ಮೀನ್ ಐ ಗೋ ಟು ದ ಜಿಮ್, ದಟ್ಸ್ ನಾಟ್ ಅ ಹಾಬಿ. ಫಿಟ್ ಆಗಿರಬೇಕು ಅಂತ ಹೋಗ್ತೀನಿ. ಸಿಂಗಿಂಗ್ ಇಸ್ ಮೈ ಹಾಬಿ. ಮತ್ತು ಲಾಕ್ಡೌನಲ್ಲಿ ಕುಕಿಂಗ್ ಐ ಪಿಕ್ಡ್ ಅಪ್. ಸೊ ಅಟ್ಲೀಸ್ಟ್ ಒನ್ಸ್ ಇನ್ 2-3 ಡೇಸ್ ಏನಾದರೂ ಒಂದು ಕ್ರಿಯೇಟ್ ಮಾಡ್ತೀನಿ. ರೆಸಿಪಿ ನೋಡಿ, 2-3 ರೆಸಿಪಿ ನೋಡಿ ನನ್ನದೇ ಒಂದು ಇಮ್ಯಾಜಿನ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ತೀನಿ. ದಟ್ಸ್ ಅನದರ್ ಹಾಬಿ. ಮತ್ತು ಸ್ಪೆಂಡಿಂಗ್ ಟೈಮ್ ವಿತ್ ಫ್ಯಾಮಿಲಿ ಐ ಗೆಸ್ ಆ್ಯಂಡ್ ಫ್ರೆಂಡ್ಸ್. ಈ ರೆಸಿಪೀಸ್ನೆಲ್ಲ ಯಾರ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಿಧಿ ಅವರು? ತುಂಬ ಚೆನ್ನಾಗಿ ಬರುತ್ತೆ. ನಿಮಗೂ ತಿನ್ನಿಸ್ತೀನಿ, ನಿಮ್ಮ ಮೇಲೇನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಬಟ್ ಮನೆಯಲ್ಲಿ ಅಮ್ಮ ಅಜ್ಜಿ ಇದ್ದಾರೆ. ಸೊ ಅವರಿಗೆ ಆ್ಯಂಡ್ ಅಜ್ಜಿ ಅಂದರೆ ಫುಲ್ ಆ ಟೈಮಲ್ಲಿ, ಇವಾಗ ಶಿ ಇಸ್ ಲಿಟಲ್ ಓಲ್ಡ್ ಸೊ ಶಿ ಡಸಂಟ್ ಕುಕ್, ಬಟ್ ಆ ಟೈಮಲ್ಲಿ ಶಿ ವಾಸ್ ನೋನ್ ಆಸ್ ಒನ್ ಆಫ್ ದ ಬೆಸ್ಟ್ ಕುಕ್ಸ್ ಇನ್ ಕೂರ್ಗ್. ಅಷ್ಟು ಚೆನ್ನಾಗಿ ಕುಕ್ ಮಾಡ್ತಾಯಿದ್ರು. ಸೊ ನಾನು ಮೊದಲು ಏನು ಅಡುಗೆ ಮಾಡ್ತೀನಿ, ಮೊದಲು ಅವ್ರಿಗೆ ಹೋಗಿ ಕೊಡು, ಟೇಸ್ಟ್ ಮಾಡು ಅಂತ. ಚೆನ್ನಾಗಿದೆ ಅಂತಾರೆ. ಇಲ್ಲಾಂದರೆ ಒಂದು ಚೂರು ಹುಳಿ ಹಾಕು ಜಾಸ್ತಿ, ಸರಿ ಆಗುತ್ತೆ ಅಷ್ಟೇ. ಅವರು ಚೆನ್ನಾಗಿದೆ ಅಂದರೆ ಅದೇ ನಂಗೆ ದೊಡ್ಡ ಒಂದು ಅವಾರ್ಡ್ ಸಿಕ್ದಂಗೆ. ಅಪ್ಪ ಇವ್ರು ಹೇಳ್ತಾ ಇದ್ದಾರೆ ದ್ಯಾಟ್ ಮೈ ಕುಕಿಂಗ್ ಇಸ್ ಗುಡ್. ಸೊ ಯಾ, ಐ ಆಮ್ ಹ್ಯಾಪಿ ಅಬೌಟ್ ದ್ಯಾಟ್. ನಿಮ್ಮ ಕಡೆ ಯಾವುದು ಸ್ಪೆಷಲ್ ಅಂತಂದರೆ ನೀವು ತುಂಬ ಇಷ್ಟಪಟ್ಟು ತಿನ್ನುವಂಥ ಯಾವ್ದು ನಿಮ್ಮ ಕಡೆ? ವೆಲ್ಕಮ್ ಟು UI ಪ್ರೆಸ್ ಮೀಟ್. ಆ್ಯಕ್ಚುಲಿ ನನಗೆ ನಾನ್ ವೆಜಿಟೇರಿಯನ್ ನನಗನ್ಸುತ್ತೆ ಇಟ್ಸ್ ಈಸಿಯರ್ ಟು ಕುಕ್ ದೆನ್ ವೆಜಿಟೇರಿಯನ್ ಅಂತ. ವೆಜಿಟೇರಿಯನ್ಸ್ ಲಿಟಲ್ ಮೋರ್ ಕಾಂಪ್ಲಿಕೇಟೆಡ್ ಅಂತ ನನಗನ್ಸುತ್ತೆ. ನಾನ್ ವೆಜ್ ಯೂಶ್ಲಿ ಒನ್ ಪಾಟ್ ರೆಸಿಪಿ ಎಲ್ಲ ಒಂದಕ್ಕೆ ಹಾಕಿ ಮಸಾಲೆ ಗಿಸಾಲೆ ಎಲ್ಲ. ಸೊ ಯಾ, ಐ ಕುಕ್ ನಾನ್ ವೆಜಿಟೇರಿಯನ್ ಫುಡ್ ಬೆಟರ್ ದೆನ್ ವೆಜಿಟೇರಿಯನ್ ಫುಡ್. ಹಾಗೆ ನೀವು ವೆಜಿಟೇರಿಯನ್ ತಿಂತೀರಾ? ನಾನು ನಾನ್ ಬೋತ್. ನಾನು ಮನೆಗೆ ಬನ್ನಿ, ಆಗಲ್ಲ ಮೈಸೂರಿಗೆ ಬನ್ನಿ, ಖಂಡಿತವಾಗ್ಲೂ ಬರ್ತೀನಿ. ಬಂದಾಗ ನಿಮಗೆ ಹೇಳ್ತೀನಿ, ನಿಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಐ ಆಮ್ ರೆಡಿ. ಅಲ್ಲ, ಅಜ್ಜಿನೇ ತಿಂದು ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ ಕೊಡ್ತಾರೆ ಅಂತಂದರೆ ವೈ ನಾಟ್ ಮೀ? ವೈ ನಾಟ್? ಟ್ರೈ ಮಾಡೋಣ, ಬಂದೇ ಬರ್ತೀನಿ. ಈ ಜೊತೆ ಸಾಂಗ್ಸ್ ಆಡ್ತೀನಿ ಅಂತ ಹೇಳ್ತಾ ಇದ್ರಿ, ಅದ್ರ ಒಂದು ಒಳ್ಳೆ ಸಾಂಗ್ ಹೇಳಿ ಈ ಹೊತ್ತಿನಲ್ಲಿ. ಓ, ಯುಐದ ನಂಗೆ ಗೊತ್ತಿಲ್ಲ. ಯಾವುದಾದ್ರೂ ನೀ ಭೇಟಿಯಾದಂಥ ಯಾವುದೇ ಜಾಗ, ಜೀವದ ಭಾಗ, ಎಂದೆಂದಿಗೂ ನೀನೆಲ್ಲದ ಯಾವ ಸ್ವಪ್ನವೂ ಕೂಡ ಬೇಡವೇ ಬೇಡ ಈ ಕಣ್ಣಿಗೂ. ಏನೇ ಆದರೂ ನೀಯಲ್ಲೇ ಹೋದರೂ ನನ್ನ ಜೀವ ನಿನ್ನಲ್ಲಿರುವಂತೆ ನನ್ನನ್ನು ಹಿಂಪಾಲಿಸು. ನಿನ್ನಯ ನಲುಮೆಯ ಲೋಕಕ್ಕೆ ನನ್ನನ್ನು ಪರಿಚಯಿಸು. ನನ್ನ ನೋಡಿ ನೀನು ತಲ್ಲಿನಾಗಬೇಕು, ಅದೇ ಚಂದ. ನನ್ನನ್ನೇ ಪ್ರೀತಿಸು. ಆಡಿಯನ್ಸ್ ಎಲ್ಲರೂ ಪಕ್ಕಾ ನಿಮ್ಮನ್ನು ಪ್ರೀತಿಸ್ತಾರೆ. ಅಂದರೆ ಪ್ರೀತಿಸ್ತಿದ್ರು, ಬಟ್ ಈ ಸಾಂಗ್ ಆದ ನಂತರ ಇನ್ನೂ ಕೂಡ ಜಾಸ್ತಿ ಪ್ರೀತಿಸ್ತಾರೆ. ಎಷ್ಟು ಸಖತ್ತಾಗಿ ಹಾಡಿದ್ರು ಅಂದರೆ ನಾನು ಹೀಗೆ ಕ್ಲೋಸ್ ಮಾಡ್ಕೊಂಡಿದ್ನಲ್ಲ, ಇಲ್ಲ ಒಂದ್ಸಲ ಇವ್ರನ್ನ ನೋಡೋಣ ಅಂತ ಹೇಳಿ ನಾನು ಓಪನ್ ಮಾಡಿದೆ. ಸಖತ್ತಾಗಿ ಹಾಡ್ತೀರಾ ನೀವು. ಯಾಕೆ ಈ UI-ನಲ್ಲಿ ಯಾವ್ದಾದ್ರು ಒಂದು ಸಾಂಗನ್ನು ನಿಮ್ಮ ಕೈಯಲ್ಲಿ ಆಡಿಸ್ಬೋದಿತ್ತು ಅಂತ ನಾನು ಆ್ಯಕ್ಚುಲಿ ನಾನು ಅದೇ ಅಂದ್ಕೊಂಡೆ. ಇಷ್ಟೊಂದು ಸಿನಿಮಾ ಮಾಡಿದ್ದೀನಿ, ನಾನು ಪ್ಲೇಬ್ಯಾಕ್ ಟ್ರೈ ಮಾಡೇ ಇಲ್ಲ, ಮಾಡ್ಬೋದಿತ್ತು. ಮೋಸ್ಟ್ಲಿ ನೆಕ್ಸ್ಟ್ ಫಿಲ್ಮಿಂದ ನಾನು ಟ್ರೈ ಮಾಡ್ತೀನಿ. ಅದ್ಭುತ ಕಂಠ, ಅದ್ಭುತವಾಗಿ ಆಡ್ತೀನಿ. ಅಜ್ನೀಶ್ ಸರ್ ಇಲ್ಲೇ ಇದ್ದಾರೆ, ಅವ್ರಿಗೆ ಹೋಗಿ ಹೇಳ್ತೀನಿ ಇವಾಗ. ನಾನೊಂದ್ಸಲ ಹೇಳ್ತೀನಿ, ಅಜ್ನೀಶ್ ಸರ್ ಟೇಕ್ ಮಿ ಆಸ್ ಅ ಪ್ಲೇಬ್ಯಾಕ್ ಅಂತ. ಹೇಗೆ ಇದು ಸಾಂಗ್ಸ್ ಎಲ್ಲವೂ ಕೂಡ ಅಂದರೆ ಹಾಡೋದು ಅಭ್ಯಾಸ ಮಾಡ್ತಾ? ಇಲ್ಲ, ಚಿಕ್ಕ ವಯಸ್ಸಿಂದನೇ ನಾನು ಹಾಡ್ತಾ ಬಂದೆ. ನನ್ನ ತಂದೆಗೆ ಒಂದು ಕನಸಿತ್ತು, ಹಿ ವಾಂಟೆಡ್ ಮೀ ಟು ಬಿ ಎ ಸಿಂಗರ್. ಸೊ ನನ್ನ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ಕಿಗೆ ಸೇರಿಸಿದ್ರು. ಐ ಥಿಂಕ್ 3rd ಸ್ಟ್ಯಾಂಡರ್ಡು ಏನೋ. ಸೊ 3 days a week ಇರ್ತಿತ್ತು. ನಾನು ಏನು ಮಾಡ್ತಾಯಿದ್ದೆ, ಸೈಕಲ್ ತೊಗೊಂಡು ಹೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಹಿಂದ್ಗಡೆ ಹೋಗಿ ಕ್ರಿಕೆಟ್ ಆಡ್ತಾಯಿದ್ದೆ ಸುಮ್ಮನೆ ರೋಡ್ ಸೈಡಲ್ಲೆಲ್ಲ. ಸೊ ಅವ್ರೊಂದು ವೇಳೆ ಚೆಕ್ ಮಾಡೋಕ್ಕೆ ಬಂದರೆ ಅವ್ರು ಇದ್ದಾಳ, ಸೈಕಲ್ ಇಲ್ಲೇ ಇದೆ, ಶಿ ಇಸ್ ಇನ್ ದ ಕ್ಲಾಸ್ ಅಂತ ಅವ್ರು ಹೋಗ್ತಾಯಿದ್ರು. ಬಟ್ ಐ ನೆವರ್ ಟ್ರೈನ್ ಪ್ರೊಫೆಷ್ನಲಿ. ಏನಕ್ಕಂದರೆ ಆ ವಯಸ್ಸಲ್ಲಿ ನಂಗೆ ಸ್ವಲ್ಪ ಬೋರ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಐ ಥಿಂಕ್ ಐ ಮೈಟ್ ಪಿಕ್ ಇಟ್ ಅಪ್.
ಹಾರ್ಮೋನಿಯಂ ಇದೆ, ಸೊ ಕಲಿಬೋದು, ವೈ ನಾಟ್. ಅಲ್ವಾ? ಅದ್ಭುತ ಕಂಠ, ಸಖತ್ತಾಗಿ ಹಾಡಿದ್ರಿ. ಸೊ ಇದ್ರ ಜೊತೆಗೆ ಟ್ರೋಲ್ ಸಾಂಗ್ ನೋಡಿದ್ರಾ? ಎಸ್, ಅಫ್ಕೋರ್ಸ್. ನೋಡಿರ್ತೀರಾ, ಹೇಗೆ ಅನ್ನಿಸ್ತು? ಟ್ರೋಲ್ ಸಾಂಗ್ ಬಗ್ಗೆ ಏನು ಹೇಳಬೇಕು ಅಂದರೆ, ನಾನು ಫಸ್ಟ್ ಮನೇಲಿ ನೋಡಿದ್ದು. ಅಮ್ಮ ರಿಯಾಕ್ಷನ್ ಹೇಗಿತ್ತು ಅಂದರೆ, ನಮ್ಮ ಭಾಷೆಯಲ್ಲಿ ಹೇಳ್ತೀವಿ, ಅವಳೇ ನೋಟಿನ ಐಪೋನ ನಾನು ಅವ್ರನ್ನೇ ನೋಡ್ತಾನೆ ಇರಬೇಕು ಅಂತ ತಾನೇ ಇರಬೇಕು, ಅಷ್ಟು ಚೆನ್ನಾಗಿ ಮಾಡಿದಾಳೆ ಅಂತ. ಸೊ ದ್ಯಾಟ್ ಈಸ್ ದ ರಿಯಾಕ್ಷನ್ ಫೈರ್. ಶಿ ಇಸ್ ಅ ಗ್ರೇಟ್ ಡ್ಯಾನ್ಸರ್. ಆಮೇಲೆ ಲಿರಿಕ್ಸು ಅಷ್ಟೇ ತುಂಬ ಚೆನ್ನಾಗಿದೆ. ರಾಂಗ್ ಹೇಳ್ತಾ ರಂಗಣ್ಣ, ಅವ್ರನ್ನ ಕಂಡ್ರೆ ಎಲ್ಲ ನಂಗೆ ಅದೇ ಬರೋದು, ನಮಸ್ತೆ ಸರ್ ರಾಂಗ್ ಹೇಳ್ತಾ ರಂಗಣ್ಣ ಅಂತ. ಇಲ್ಲ, ಐ ಥಿಂಕ್ ದ ಲಿರಿಕ್ಸ್ ಆಲ್ಸೋ ಟೂ ಗುಡ್. ಅದು ಓಡ್ತಾನೆ ಇರುತ್ತೆ ಮೈಂಡಲ್ಲಿ, ಟ್ರೋಲ್ ಆಗುತ್ತೆ ಇದು. ಈ ಥರದ್ದು ಟ್ರೋಲ್ಸ್ ಅಂದರೆ ಒಂದಷ್ಟು ಟ್ರೋಲ್ಸ್ ಅಂತೂ ಹಾಗೆ ಆಗಿರುತ್ತೆ, ಒಳ್ಳೆದಾಗೂ ಆಗಿರುತ್ತೆ, ಕೆಟ್ಟದಾಗೂ ಆಗಿರುತ್ತೆ. ಬಟ್ ನಾನು ನಿಮ್ಗೆ ಕೇಳೋದು, ಲೈಕ್ ಆ ಟ್ರೋಲ್, ನಿಮ್ಮ ಮೇಲೆ ಆಗಿರೋಂಥ ಟ್ರೋಲನ್ನು ನೋಡಿ ನೀವು ಖುಷಿ ಪಟ್ಟಿದ್ದು ಅಥವಾ ನಕ್ಕಿದ್ದು ಆ ಥರದ್ದು ಯಾವುದಾದ್ರೂ ಇದೆಯಾ? ನಾನು ಯೂಶ್ವಲಿ ನಾನೇ ಟ್ರೋಲ್ ಮಾಡ್ತಾ ಇರ್ತೀನಿ. ಐ ಡೋಂಟ್ ನೀಡ್ ಅದರ್ಸ್ ಟು. ಬಟ್ ಖುಷಿ ಪಟ್ಟಿದ್ದು, ನಕ್ಕಿದ್ದು ಎಲ್ಲ ಇದೆ. ಒಂದೊಂದ್ಸಲ ಇರಿಟೇಟು ಆಗುತ್ತೆ. ಲೈಕ್ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ನಾನು ಯಾರು ಮಾಡಿದ್ದು ಅಂತ ಗೊತ್ತಿಲ್ಲ, ಇನ್ಸ್ಟಾಗ್ರಾಮಲ್ಲಿ ಟ್ಯಾಗ್ ಮಾಡಿದ್ರು. ವಿ ವರ್ ಆಲ್ ಸ್ಟ್ಯಾಂಡಿಂಗ್, ದ ಎಂಟೈರ್ ಟೀಮ್ ಆಫ್ UI. ರೀಶ್ಮಾ ಕುಡಂಟ್ ಕಮ್ ದಟ್ ಡೇ ಬಿಕಾಸ್ ಶಿ ವಾಸ್ ಬ್ಯುಸಿ ಇನ್ನೊಂದು ಶೂಟಲ್ಲಿ. ಉಪಿ ಸರ್ ಇಲ್ಲಿದ್ರು, ನಾನು ಇಲ್ಲಿ ನಿಂತಿದ್ದೆ, ಎದುರುಗಡೆ ಕ್ಯಾಮ್ರಾಸ್ ಎಲ್ಲ ಇತ್ತು. ಸೊ ಏನು ಮಾಡ್ತೀವಿ, ಪೋಸಿಂಗ್ ಹೀಗೆ ಸ್ಮೈಲ್ ಮಾಡ್ತಾ ಇದ್ದೀವಿ. ಈ ಕಡೆಯಿಂದ ಯಾರು ವೀಡಿಯೋ ತೆಗೆದುಬಿಟ್ಟು ಉಪೇಂದ್ರ ಅವರನ್ನು ನೋಡಿ ತುಂಬ ಖುಷಿಪಟ್ಟ ನಿಧಿ ಸುಬ್ಬಯ್ಯ. ಅಯ್ಯೋ, ನಾನು ಕನೆಕ್ಷನ್ ಇಲ್ಲ. ದ ಎಂಟೈರ್ ಟೀಮ್ ಇಲ್ಲ, ವಿ ಸ್ಟ್ಯಾಂಡಿಂಗ್ ನೆಕ್ಸ್ಟ್ ಟು ಈಚ್ ಅದು. ಸೊ ಆ ಥರ ಟ್ರೋಲ್ ಆಗ್ತೀವಿ, ಇರೋ ಬರೋ ಏನೇನೋ ಹಾಕ್ತಾರೆ. ಬಟ್ ಪಾಪ ದಟ್ಸ್ ದೇರ್ ವರ್ಕ್ ಆಲ್ಸೋ, ಸೊ ಕಾಂಟ್ ಸೇ ಎನಿಥಿಂಗ್. ಸೊ ಟೋಟಲ್ ಆಗಿ, ಓವರಲ್ ಆಗಿ ಈ ಟ್ರೋಲ್ ಅನ್ನೋದು ಲೈಕ್ ನಿಮಗೆ ಯಾವ ರೀತಿಯಾಗಿ ಕನೆಕ್ಟ್ ಆಗುತ್ತೆ ಆ್ಯಂಡ್ ಅದು ಹೇಗೆ ನಿಮಗೆ ಇದಾಗುತ್ತೆ ಅಂತಂದರೆ, ಲೈಕ್ ಈಗ ನೀವೇ ಹೇಳ್ದಂಗೆ ಈ ಥರದ್ದು ಒಂದಷ್ಟು ಟ್ರೋಲ್ಸ್ಗಳು ಇರಿಟೇಟ್ ಮಾಡೋದು ಉಂಟು. ಸೊ ಟ್ರೋಲ್ಸ್ ಅಂದ ತಕ್ಷಣ ನಿಧಿ ಅವ್ರಿಗೆ ಏನು ಬರುತ್ತೆ ತಲೆಗೆ ಅಂತ? ಟ್ರೋಲ್ಸ್ ಅಂದ ತಕ್ಷಣ ನಿಧಿ ಅವ್ರಿಗೆ ಏನು ಬರುತ್ತೆ ತಲೆಗೆ ಅಂದರೆ, ಟ್ರೋಲ್ ಪೇಜಸ್ಗೆಲ್ಲ ನಾವು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಬೇಕು, ಅದೇ ಬರೋದು ತಲೆಯಲ್ಲಿ. ಯಾಕೆ ಅಂತ? You know, that's what everyone does. Every movie production house. ಏನು ಇದಾಗಬೇಕು ಅಂದರೆ ಜಸ್ಟ್ ಪೇ ಆಲ್ ದ ಟ್ರೋಲ್ ಪೇಜಸ್ ಇನ್. ಅವ್ರಿಗೆ ಏನು ಬೇಕೋ ಅದನ್ನು ಇದು ಮಾಡ್ತಾರೆ. ಒಂದೊಂದು ಸಲ ಅಫ್ಕೋರ್ಸ್ ಅವರು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಏನೋ, ಬಟ್ ಮೋಸ್ಟ್ಲಿ ಏನು ಹೇಳ್ತಾರೆ ಪ್ರೊಡಕ್ಷನ್ ಹೌಸಸ್ ಅದನ್ನೇ ಅವರು ಮಾಡೋದು. ಸೊ ಟ್ರೋಲ್ ಅಂದ ತಕ್ಷಣ ಪೇಮೆಂಟ್, ಅದೇ ನೆನಪಾಗೋದು. ಸಾಕಾದಾಗ ಆನ್ಸರ್ ಮಾಡಿದ್ರು, ಗೊತ್ತಿಲ್ಲ ಇದೆಷ್ಟು ಟ್ರೋಲ್ ಆಗುತ್ತೆ ಅಂತ. ಆಗ್ಬೋದು, ಯಾರಿಗೆ ಗೊತ್ತು, ಇದ್ದಂಗೆ ಹೇಳಿ ಬಂದು ಎದೆ ಗೊತ್ತಿದ್ದಾರೆ ಅಂತ. ಇದು ಆಗ್ಬೋದು, ಬಟ್ that's the truth. ಎಸ್, ಈಗಷ್ಟೇ ನೀವು ಹೇಳ್ತಾ ಇದ್ರಿ ಲೈಕ್ ರಾಂಗ್ ಆಗ್ತಾರೆ ರಂಗಣ್ಣ, ಅದು ನನಗೆ ತಲೆಯಲ್ಲಿ ಅವಾಗ ಅವ್ರನ್ನ ನೋಡಿದ ತಕ್ಷಣ ಇನ್ಸ್ಟು ಸಿಂಗ್ ಹಾಯ್ ಸರ್ ಹವ್ ಯು ಅಂತ ಹೇಳ್ತಕ್ಕ, ಹಾಂ ಚೆನ್ನಾಗಿದ್ದೀನಿ, ನನ್ನ ಮೈಂಡ್ ವಾಯ್ಸ್ ರಾಂಗ್ ಹೇಳ್ತಾ ರಂಗಣ್ಣ ಅಂತ ಆಗ್ತಾ ಇರುತ್ತೆ. ಅಯ್ಯೋ, ಬಟ್ ಸಾರಿ, ನಿಮ್ಮ ಕ್ವೆಶನ್ ಅಂದರೆ ಅದೇ ರೀತಿ ಬೇರೆ ಯಾವೆಲ್ಲ ಟ್ರೋಲ್ಸ್ ಲೈಕ್ ಅವಾಗವಾಗ ನೀವು ಅದನ್ನ ಹಾಡ್ತಿರ್ತೀರಾ ಆ ಥರ, ಅಂದರೆ ಆ ಸಾಂಗಲ್ಲಿ ಬಂದು ಹೋಗಿರುವಂಥದ್ದು? ಬೆಳ್ಳುಳ್ಳಿ ಕಬಾಬ್ ಒನ್ ಮೋರ್ ನಾನು ಹೆಂಗೆ ಪುಂಗ್ಲಿ, ಅದೊಂದು. ಮತ್ತೆ ಏನು, ಐ ಥಿಂಕ್ ಇನ್ನು ಕರಿಮಣಿ ಮಾಲೀಕ ಅದನ್ನು ಹಾಕಿದ್ದಾರೆ, ಅವ್ರದ್ದೇ ಸಾಂಗ್ ಅಲ್ವಾ? ಕರೆಕ್ಟ್, ಹೀಸ್ ಪುಟ್ ದಟ್ ಆಲ್ಸೋ. ಅದೊಂದು ಲೈನ್ ಹಾಡಿಯಲ್ಲ ನಿಮ್ಮ ವಾಯ್ಸಲ್ಲಿ? ಮಾಲೀಕ ನೀನಲ್ಲ, ಕರಿಮಣಿ ಮಾಲೀಕ ನೀನಲ್ಲ, ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ. ಹೌದಾ? ಇದು ನಾನು ಯೂಸ್ ಮಾಡ್ತೀನಿ ನೆಕ್ಸ್ಟ್ ಟೈಮ್ ಯಾರಾದರೂ ಫ್ಲರ್ಟ್ ಮಾಡೋಕ್ಕೆ ಟ್ರೈ ಮಾಡಿ. ನಿನ್ನ ನನ್ನ ನಡುವೆ ಏನಿಲ್ಲ, ನನ್ನ ಹಾರ್ಟ್ ಲಾಕ್ ಆಗಿದೆ, ಯೂಟರ್ನ್ ತಗೊಂಡು ಹೋಗಿ ಯೂಟರ್ನ್ ಅಂತ. ಅದ್ರದ್ದು ಆಗುತ್ತಾ ಹೇಗೆ ಅಂತ? ಲೈಕ್ ಯೂಶಲಿ ಸೆಲೆಬ್ರಿಟೀಸ್ ಅಂತ ಅಂದಾಗ ಆಬ್ವಿಯಸ್ಲಿ ಒಂದಷ್ಟು ಜನ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಇದೆಲ್ಲವೂ ಕೂಡ ಕಾಮನ್. ಅದು ಲೈಕ್ ಸೆಲೆಬ್ರಿಟೀಸ್ ಅಂತಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಸೆಲೆಬ್ರಿಟೀಸ್ ಅಂತ ಬಂದಾಗ ಲೈಕ್ ನಿಮಗಾದಂಥ ಎಕ್ಸ್ಪೀರಿಯನ್ಸ್ ಲೈಕ್ ಯಾವ ಥರ ಇರುತ್ತೆ ಅಂದರೆ ಒಂದಷ್ಟು ಪ್ರಪೋಸಲ್ಸ್ ಇವೆಲ್ಲವೂ ಕೂಡ ಅಂತ? ಅಯ್ಯೋ, ಐ ಆಮ್ ವೆರಿ ಥ್ಯಾಂಕ್ಫುಲ್. ಬಟ್ ಹೇಗೆ ನಾನು ಹೇಳ್ಕೊಳ್ಳೋ ಥರ ಆಗುತ್ತೆ. ಬಟ್ ಕಾಲೇಜಿಂದನೂ ಐ ಬಿನ್ ಗೆಟಿಂಗ್ ಅ ಲಾಟ್ ಆಫ್ ಪ್ರಪೋಸಲ್ಸ್. ಸೊ ಅಟೆನ್ಷನ್ ಇಸ್ ವೆರಿ ಗುಡ್. ಐ ಲವ್ ಅಟೆನ್ಷನ್. ನಾವು ಕೆಲಸ ಮಾಡೋದೇ ಅದಕ್ಕೆ ಅಲ್ವಾ, ಜನರು ನಮ್ಮನ್ನು ನೋಡಲಿ, ಅಟೆನ್ಷನ್ ಕೊಡಲಿ ಅಂತ. ಸೊ ಆ ಥರ ಅಟೆನ್ಷನ್ ಸಿಕ್ಕಿದಾಗ ಈ ಥರ ಐ ಲವ್ ಯು ಲೆಟರ್ಸ್ ಎಲ್ಲ ಬರಿತಾ ಇದ್ರು ಮುಂಚೆ, ಇವಾಗ ಓನ್ಲಿ ಸೆಲ್ಫಿ.
ಸೊ ಯಾ ಐ ಫೀಲ್ ವೆರಿ ಬ್ಲೆಸ್ಡ್. ತುಂಬ ಐ ಫೀಲ್ ಬ್ಲೆಸ್ಡ್. ಥ್ಯಾಂಕ್ ಯು ಗಾಡ್, ಥ್ಯಾಂಕ್ ಯು. ಈಗ UI ರಿಲೀಸ್ ಆದಮೇಲೆ ಆ ವರ್ಲ್ಡನ್ನು ನಾವೆಲ್ಲರೂ ನೋಡಿದ್ಮೇಲೆ ಬಹುಶಃ ಆ ಲಿಸ್ಟ್ ಇನ್ನೂ ದೊಡ್ಡದಾಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ನಿಧಿ ಅವ್ರು ಏನು ಹೇಳ್ತಾರೆ ಅಂತ. ವಾರ್ನರ್ ನೋಡಿದ್ರಲ್ಲ, ಅದರಲ್ಲಿ ಹಿ ಶೋನ್ ದ ಡಿಸ್ಟೋಪಿಯನ್ ಎರಾ. ಲೈಕ್ ಇನ್ನೂ ಒಂದು 100 ವರ್ಷ ಆದಮೇಲೆ ನಾವಿರಲ್ಲ, ನೀವು ಇರಲ್ಲ, ಬಟ್ 50 ವರ್ಷ ಆದಮೇಲೆ ಹೇಗಿರುತ್ತೆ ಲೈಫ್, ಈ ಥರ ವರ್ಲ್ಡ್. ವಿ ಆರ್ ಆಲ್ ಹೆಡೆಡ್. ನಾವು ಇರೋದೇ ಕಲಿಯುಗದಲ್ಲಿ. ನಾನು ಹೇಳಿದೆ ಅಲ್ವಾ, ನಂಗೆ ಉಪ್ಪಿ ಸರ್ ಅವ್ರ ಥಿಂಕಿಂಗ್ ತುಂಬ ಇಷ್ಟ ಆಯ್ತು, ತುಂಬ ಕನೆಕ್ಟ್ ಆಗುತ್ತೆ ನನಗೆ. ಇವಾಗ ಎಲ್ಲರೂ ಇಲ್ಲ ಮದುವೆ ಮಾಡ್ಕೋಬೇಕು, ಮಕ್ಕಳು ಮಾಡ್ಕೋಬೇಕು ಅಂದರೆ ನಾನು ಅದೇ ಹೇಳೋದು, ಮಕ್ಕಳು ಮಾಡ್ಕೊಂಡು ಈ ಥರ ಲೋಕದಲ್ಲಿ ಏನಕ್ಕೆ ತರಬೇಕು, ವೈ ಡು ವಿ ನೀಡ್ ಟು ಡೂ ದ್ಯಾಟ್ ಅಂತ. ಸೊ ನನಗೆ ಒಂದು ಡೌಟ್, ಈಗ ನೀವು UI ಸಿನಿಮಾ ಮಾಡಿದ್ಮೇಲೆ ಈ ಥರದ್ದು ಯೋಚನೆ ಬಂತ ಅಥವಾ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೇನಾ? ಮುಂಚಿಂದಾನೆ. ನಾನು ಐ ಟ್ರೈ ಆ್ಯಂಡ್ ರೀಡ್ ಅ ಲಾಟ್ ಆಫ್ ಫಿಲಸಾಫಿಕಲ್ ಬುಕ್ಸ್. ಸೊ ಒಂದೊಂದು ಚೂರು ನಾಲೆಡ್ಜ್ ಕಲೆಕ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅದೇ ಥರನೂ ಅಷ್ಟೇ, ಉಪ್ಪಿ ಸರ್ ಜೊತೆ ಕೂತ್ಕೊಂಡು ಒಂದು ಅರ್ಧ ಗಂಟೆ ಮಾತಾಡಿದ್ರು ಅಷ್ಟೇ, ಅಲ್ಲಿ ಅಷ್ಟು ನಾಲೆಡ್ಜ್ ಸಿಗುತ್ತೆ ನನಗೆ. ಸೊ ಐ ಆಮ್ ಅ ಬಿಗ್ ಫ್ಯಾನ್ ಆಫ್ ಹಿಸ್ ಮೈಂಡ್. ಈಸ್ ಟು ಗುಡ್. UI ಲೈಕ್ ನಾವು ಆಗ್ಲಿಂದ ಹೇಳ್ತಾನೆ ಇರೋ ಹಾಗೆ ನಾವೆಲ್ಲರೂ ಕೂಡ ಆ ಪ್ರಪಂಚನ ನೋಡೋದಕ್ಕೆ ತುಂಬ ಈಗಲ್ಲಿ ವೇಟಿಂಗ್. ಬಟ್ ಆಬ್ವಿಯಸ್ಲಿ ನೀವು ಡಬ್ಬೆಲ್ಲ ಮಾಡಬೇಕಾದ್ರೆ ನಿಮ್ಮ ಪೋರ್ಷನನ್ನು ನೀವು ನೋಡಿರ್ತೀರಾ. ಸೊ ನೀವು ಕಂಡ ಹಾಗೆ ಹೇಗಿದೆ UI ವರ್ಲ್ಡ್ ಅಂತ? UI ವರ್ಲ್ಡ್ ನಾನು ಕಂಡ ಹಾಗೆ ತುಂಬ ಕಲರ್ಫುಲ್ ಆಗಿದೆ, ತುಂಬ ಚೆನ್ನಾಗಿದೆ, ತುಂಬ ಬ್ಯೂಟಿಫುಲ್, ಸ್ಟೈಲಿಶ್, ಸ್ಟ್ರಾಂಗ್ ಮೆಸೇಜ್ ಇದೆ. I think it's a very beautiful film and I feel very honored to be part of his film. So yeah. ಹಿಂದಿನ ಸಿನಿಮಾಗಳಲ್ಲಿ ನಾವು ನಿಮ್ಮನ್ನು ನೋಡಿದಾಗ ಆಬ್ವಿಯಸ್ಲಿ ಬಬ್ಲಿ ಕ್ಯೂಟ್ ಹುಡುಗಿ, ಐ ಥಿಂಕ್ ಟೈಪ್ ಕಾಸ್ಟ್ ಆಗ್ಬಿಡ್ತು ಅನ್ಸುತ್ತೆ ಆಫ್ಟರ್ ಪಂಚರಂಗಿ. ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್. ಮೇಡಮ್ ಒಂದು ಪಿಕ್ಚರ್ ಇದೆ, ಅದೇ ಕ್ಯೂಟ್ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್, ಸೇಮ್. ಅಯ್ಯೋ ನಂಗೆ ಬೇಡ, ನಾನು ಬೇರೆ, ನಾನು ಆನ್ ಆರ್ಟಿಸ್ಟ್, ಐ ವಾಂಟ್ ಟು ಎಕ್ಸ್ಪ್ಲೋರ್ ಅದರ್ ಎಮೋಷನ್ಸ್ ಆಲ್ಸೋ. ವೀರಬಾಹುವಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ದೆ ಆ್ಯಕ್ಚುಲಿ ಆ ಟೈಮಲ್ಲಿ. ಐ ವಾಸ್ ಸ್ಟಿಲ್ ಅ ನ್ಯೂ ಕಮರ್ ದೆನ್. ಅವಾಗ ನನ್ನ 2nd or 3rd ಇಯರ್ ಇಂಡಸ್ಟ್ರಿಯಲ್ಲಿ. ಸೊ ಆ ಟೈಮಲ್ಲಿ ವೀರಬಾಹು ವಾಸ್ ಅ ಡಿಫ್ರೆಂಟ್ ಆ್ಯಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಫಾರ್ ಮಿ. ಇದರಲ್ಲಿ ನೋ ಬಬ್ಲಿ ಗರ್ಲ್ ನೆಕ್ಸ್ಟ್ ಡೋರ್ ಇಲ್ಲ, ಬಟ್ ಏನಿದೆ ಅಂತ ಹೇಳಲ್ಲ. ಏನಿದೆ ಅಂತ ಹೇಳಲ್ಲ. ಯಾಕೆ ಈ ಪ್ರಶ್ನೆ ಅಂತಂದರೆ, ಆಬ್ವಿಯಸ್ಲಿ ಇದಕ್ಕೂ ಉತ್ತರ ಕೊಡಲ್ಲ, ಬಟ್ ನನ್ನ ಮನ್ಸು ಕೇಳ್ತಾ ಇಲ್ಲ. ಯೂಶ್ವಲಿ ಉಪ್ಪಿ ಸರ್ ಸಿನಿಮಾ ಅಂತಂದಾಗ ಪ್ರತಿ ಪಾತ್ರಗಳು, ಎಸ್ಪೆಷಲಿ ಹೆಣ್ಮಕ್ಳು ಅಂತ ಬಂದಾಗ ಆ ಕ್ಯಾರೆಕ್ಟರ್ ಡಿಸೈನ್ ಅಂತೂ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ. ಒಂದು ಫುಲ್ ರಗಡ್ ಆಗಿ, ಅಂದರೆ ಬೋಲ್ಡ್ ಅಂದಾಕ್ಷಣ ಏನೋ ನೋಡೋದಕ್ಕೆ ಬೋಲ್ಡ್ ಅಲ್ಲ, ಲೈಕ್ ಆ ಒಂದು ಒಳಗಿಂದಲೂ ಕೂಡ ಆ ಒಂದು ಇದಿರುತ್ತೆ. ಸೊ ಆ ರೀಸನ್ಗೆ ಕೇಳಿದ್ದು. ನಿಧಿ ಅವ್ರನ್ನ ನಾವು ಹಿಂದಿನ ಸಿನಿಮಾಗಳನ್ನ ನೋಡ್ಕೊಂಡ್ಬಂದಿದ್ದೀವಿ. ಸೊ ಈ ಸಿನಿಮಾದಿಂದ ನಾವು ಹೇಗೆ ನಿಧಿ ಅವ್ರನ್ನ ನೋಡೋಕೆ ಸಿಗುತ್ತೆ? ಬೋಲ್ಡ್ ಆಗಿದ್ದೀನ ಅಂತನಾ? ದೇರ್ಸ್ ಓನ್ಲಿ ಒನ್ ಬಿಕಿನಿ ಶಾಟ್ ಇನ್ ದ ಫಿಲ್ಮ್. ಐ ಆಮ್ ಜೋಕಿಂಗ್. ಕನೆಕ್ಷನ್ ಇಲ್ಲ. ಇಲ್ಲ, ಬೋಲ್ಡ್ ಆಗಿಲ್ಲ. ಬೋಲ್ಡ್ ಇನ್ ದ ಸೆನ್ಸ್ ಆ ಥರ ಅಲ್ಲ, ಲೈಕ್ ಅವರೊಂದು ಆಟಿಟ್ಯೂಡ್ ಇರ್ಬೋದು. ದ ವೇ, ಯಾ, ದ್ಯಾಟ್ ಈಸ್, ಐ ಥಿಂಕ್ ದ್ಯಾಟ್ಸ್ ದ ವೇ ಹಿ ಸೀಸ್ ವುಮೆನ್. ಫೆಮಿನಿಸ್ಟ್ ಅಂತ ಹೇಳ್ತಾರಲ್ಲ, ಐ ಥಿಂಕ್ ಹಿ ಈಸ್ ಅ ಪ್ರೋ ಫೆಮಿನಿಸ್ಟ್, ಈಸ್ ಅ ಸೂಪರ್ ಫೆಮಿನಿಸ್ಟ್. ಅದೊಂದು ಸ್ಟ್ರೆಂತ್ ಇದೆ ಒಂದು ಹೆಣ್ಮಗುವಲ್ಲಿ. ಸುಮ್ಮನೆ ಐಟಮ್ ಸಾಂಗ್ಸ್ ಆಲ್ಸೋ ಬ್ಯೂಟಿಫುಲ್, ಬಟ್ ನಾಟ್ ಜಸ್ಟ್ ಅದಕ್ಕಷ್ಟೇ ಅಲ್ಲ. ಹಾಂ, ಅದಕ್ಕಷ್ಟೇ ಅಲ್ಲ, ಒಂದು ಮೀನಿಂಗ್ ಇರುತ್ತೆ ಆ ರೋಲ್, ಬರೆಯೋ ರೋಲಲ್ಲಿ. ಸ್ಟ್ರೆಂತ್, ಎವ್ರಿ ವುಮನ್ ಇಸ್ ಅ ಸ್ಟ್ರಾಂಗ್ ವುಮನ್ ಇನ್ ಹಿಸ್ ಫಿಲ್ಮ್, ಫಾರ್ ಶೋರ್. ಕರೆಕ್ಟ್. ನೀವು ಅವ್ರ ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ದು ಜೊತೆಗೆ ಡೈರೆಕ್ಟ್ ಮಾಡಿರುವಂಥ ಒಂದಷ್ಟು ಸಿನಿಮಾಗಳಲ್ಲಿ ಯಾವ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಅದನ್ನು ಈಗಲೂ ಕೂಡ ನೀವು ಲೈಕ್ ನೋಡಿ ವಾವ್ ಆ ಥರ ಹೇಳುವಂಥದ್ದು? ಐ ಥಿಂಕ್ ಆ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿತ್ತು. ಮತ್ತು ಓಮಲ್ಲೂ ಅಷ್ಟೇ, ಪ್ರೇಮ ಅವ್ರದ್ದು, ಶೀ ಈಸ್ ಅ ಗಾಡೆಸ್, ಶೀ ಈಸ್ ಅ ಸೂಪರ್ ಸ್ಟಾರ್. ಐ ಥಿಂಕ್ ಎವ್ರಿ ಫಿಲ್ಮ್ ನನಗೆ ಫಸ್ಟ್ ಬರೋದು ಪ್ರೇಮ ಮ್ಯಾಡಮ್ ಆಫ್ ಕೋರ್ಸ್. ಬಟ್ ಎಸ್, ಐ ಥಿಂಕ್ ಎವ್ರಿ ಫಿಲ್ಮ್ ಹಿ ಈಸ್ ಶೋನ್ ವುಮೆನ್ ತುಂಬ ಸ್ಟ್ರಾಂಗ್ ಆಗಿ ತೋರಿಸಿದ್ದಾರೆ, ವಿಚ್ ಇಸ್ ಅ ಗ್ರೇಟ್ ಥಿಂಗ್. ಇನ್ನು ಡೈಲಾಗ್ಸ್ ಅಂತ ಬಂದರೆ, ಲೈಕ್ ಒಂದಷ್ಟು ಸಿನಿಮಾಗಳಲ್ಲಿ ನೀವು ಹೇಳೋದು ಅರ್ಥ ಆಗಲ್ಲ, ನೀವು ಹೇಳೋದು ಅರ್ಥ ಆದರೂ ಆಪೋಸಿಟಲ್ಲಿ ಇರೋರಿಗೆ ಅದನ್ನು ತಗೊಳ್ಳೋದಕ್ಕಾಗಲ್ಲ. ಆದರೆ ಒಂದಷ್ಟು ಇರುತ್ತೆ. ನಾನು ಹೇಳೋದು ಅರ್ಥ ಆಗಲ್ವಾ? ಹಾಂ, ಆದರೆ ಇಲ್ಲ, ಹಿಂದಿನ ಸಿನಿಮಾದಲ್ಲಿ ಹಾಗೆ ಇತ್ತಲ್ಲ ನಿಮ್ಮ ಡೈಲಾಗ್ಸ್ ಇವೆಲ್ಲವೂ ಕೂಡ. ಸೊ UI-ನಲ್ಲಿ ಆ ಥರ ಹೇಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ? ಅಟ್ಲೀಸ್ಟ್ ಇದೊಂದಾದರೂ ಪ್ಲೀಸ್. ಡೈಲಾಗ್ಸ್ ಇರುತ್ತಾ? ಹೋಗ್ಲಿ, ಅಫ್ಕೋರ್ಸ್ ಡೈಲಾಗ್ಸ್ ಇದೆ. ನನ್ನ ಡಬ್ಬಿಂಗ್ ನಾನೇ ಮಾಡಿದ್ದು. ಡಬ್ಬಿಂಗ್ ಅಂದ ತಕ್ಷಣ ಐ ಹ್ಯಾವ್ ಟು ಟಾಕ್ ಅಬೌಟ್ KP ಶ್ರೀಕಾಂತ್ ಸರ್, ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ಐವ್ ವರ್ಕ್ ವಿತ್ ಇನ್ ದ ಕಂಟ್ರಿ. ಏನಕ್ಕಂದರೆ ಯೂಶ್ವಲಿ ಲಾಸ್ಟ್ ಫೈನಲ್ ಚೆಕ್, ಒಂದು ಆರ್ಟಿಸ್ಟ್ ಚೆಕ್ ಆಫ್ಟರ್ ಡಬ್ಬಿಂಗ್ ಸಿಗುತ್ತೆ. ಇವರು ಎಲ್ಲ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರು. ನಂಗೆ ಟಂಕ್ ಅಂತ ಮೆಸೇಜ್ ಬಂತು. ನಾನು ಹೆದರ್ಕೊಂಡ್ಬಿಟ್ಟೆ, ಅಯ್ಯೋ ನನ್ನ ವಾಯ್ಸ್ ಯೂಸ್ ಮಾಡಲ್ವಾ ಅಂತ. ಆಮೇಲೆ ಸರ್ ಹಾಂ ಹೇಳಮ್ಮ, ಇದು
ಸರ್ ಡಬ್ಬಿಂಗ್ ನಾನೇ ಮಾಡೋದು. ಹಾಂ ನೀವೇ ಮಾಡಿ. ಓ ಹೌದಾ, ಓಕೆ ನಾನು ಕನ್ಫ್ಯೂಸ್ ಆಯ್ತು, ನೀವು ಫುಲ್ ಪೇಮೆಂಟ್ ಕ್ಲಿಯರ್ ಮಾಡಿಬಿಟ್ರಲ್ಲ ಅದಕ್ಕೆ. ಇಲ್ಲಮ್ಮ ನೀವೇ ಮಾಡಿ. ಓಕೆ ಓಕೆ ಬಾಯ್ ಅಂದಿಟ್ರು. ಲೈಕ್ ವಾವ್, ವಾಟ್ ಅ ಬ್ಯೂಟಿಫುಲ್ ಪ್ರೊಡ್ಯೂಸರ್. ಪ್ರತಿ ಸಿನಿಮಾಗೂ ಇದೇ ರೀತಿಯಾದ ಪ್ರೊಡ್ಯೂಸರ್ ಸಿಗಲಿ. KP ಸರ್ ಇನ್ನೂ ಇಂಥ ಮೂವೀಸ್ ಮಾಡ್ತಾನೆ ಇರಲಿ. ಐ ಥಿಂಕ್ ಈಸ್ ಒನ್ ಆಫ್ ದ ಸ್ವೀಟೆಸ್ಟ್ ನೈಸೆಸ್ಟ್ ಪ್ರೊಡ್ಯೂಸರ್ಸ್ ಎವರ್. ಎಸ್, ಈಗ ಉಪ್ಪಿ ಸರ್ ಜೊತೆ ವರ್ಕ್ ಮಾಡಿದಂಥ ಅನುಭವ. ನಾನು ಹೇಳ್ದೆ ಅಲ್ವಾ, ನಂಗೆ ನರೇಷನ್ ಕೊಡ್ತಾ ಇರುವಾಗಲೇ ಒಂದು ಔಟ್ ಆಫ್ ಬಾಡಿ ಎಕ್ಸ್ಪೀರಿಯನ್ಸ್ ಆಯಿತು ಅಂತ. ಪ್ಲೀಸ್ ಸರ್ ನನಗೆ ನರೇಷನ್ ಕೊಡ್ತಾ ಇದ್ದಾರಾ, ಹಿಂಗೇ ನೋಡ್ತಾ ಇದ್ದಾರೆ ಅವ್ರು. ಅರ್ಥ ಆಯ್ತಮ್ಮ, ಅರ್ಥ ಆಯ್ತು ಅಂತ ಕೇಳ್ತಾರೆ. ಅರ್ಥ ಆಯ್ತು, ಆಗ್ತಾ ಇದೆ ಸರ್. ಅದೇ ಥರ ಡೈರೆಕ್ಷನಲ್ಲಿ ಏನಾಯಿತು ಅಂದರೆ, ಚಿಕ್ಕ ಮಕ್ಳಿಗೆ ಹೇಳ್ಕೊಡ್ತಾರಲ್ಲ ಹಾಗೆ, ಇವಾಗ ನೀವು ಅಲ್ಲಿಂದ ಇಲ್ಲಿಗೆ ನಡ್ಕೊಂಡು ಬರಬೇಕು, ಓಕೆನಾ? ಓಕೆ ಸರ್. ಹಿ ಯೂಸ್ ಟು ಟ್ರೀಟ್ ಮೀ ಲೈಕ್ ಎ ಚೈಲ್ಡ್. ಸೊ ನಾಟ್ ಜಸ್ಟ್ ಮೀ, ಎಲ್ಲರಿಗೂ ಅಷ್ಟೇ ಸೆಟ್ಟಲ್ಲಿ ಸೋ ಕಾಮ್ಸ್, ಎಷ್ಟು ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಎಲ್ರೂ. ಒಂದು ಸಲನೂ ಐ ಹ್ಯಾವ್ ನಾಟ್ ಹರ್ಡ್ ಹಿಮ್ ಶೌಟ್ ಆನ್ ಸೆಟ್. ಐ ಥಿಂಕ್ ಅಂಥ ಡೈರೆಕ್ಟರೇ ಸಿಗಲಿ ನನಗೆ. ಐ ವಾಂಟ್ ಟು ಬಿ ವರ್ಕ್ ವಿತ್ ಸಚ್ ಡೈರೆಕ್ಟರ್ಸ್ ಓನ್ಲಿ. ವೆರಿ ವೆರಿ ಗುಡ್ ಡೈರೆಕ್ಟರ್. ಎಸ್, ಎಲ್ರಿಗೂ ಕೂಡ ಅಂದರೆ ಬರೀ ಪ್ಯಾನ್ ಇಂಡಿಯಾ ಅಂತ ಅಷ್ಟೇ ಅಲ್ಲ, ಸಾಕಷ್ಟು ಜನ ಹೇಳ್ತಾ ಇದ್ರು, ಟೀಮ್ ಹೇಳ್ತಾ ಇತ್ತು ಅಂದರೆ ಇಟ್ಸ್ ಅ ಯೂನಿವರ್ಸಲ್ ಸಬ್ಜೆಕ್ಟ್ ಅಂತ ಹೇಳಿ, UI ಅಂತಂದರೆ. ಸೊ ಈ 2040 ಈ ಥರದ್ದೆಲ್ಲ ಉಪ್ಪಿ ಸರ್ ಥಾಟ್ಸ್ ಎಲ್ಲ ನೋಡಿದಾಗ ನಿಧಿ ಅವ್ರಿಗೆ ಅನ್ಸೋದು ಏನು ಅಂತ, ಲೈಕ್ ನನಗೆ ಅನ್ಸುತ್ತೆ ಯಾವಾಗಲೂ, ಲೈಕ್ ಯಾಕೆ ಯಾವಾಗಲೂ ಇವರು ಫ್ಯೂಚರ್ ಬಗ್ಗೆನೇ ಯೋಚನೆ ಮಾಡ್ತಾರೆ ಸರ್, ತುಂಬ ಅಪ್ಡೇಟಾಗಿ ಯೋಚನೆ ಮಾಡ್ತಾರಲ್ಲ, ಅಂದರೆ ಆ ಥಾಟ್ಸ್ ಎಲ್ರಿಗೂ ಬರೋದಿಲ್ಲ. ಬಟ್ ನಿಧಿ ಅವರು ಇದನ್ನು ಹೇಗೆ ಫೀಲ್ ಮಾಡ್ತಾರೆ ಅಂತ ಹೇಳಿ. ನಾನು ಹೇಳಿದೆ ಅಲ್ವಾ, ಡಿಸ್ಟೋಪಿಯನ್ ಎರಾ, ಎಲ್ಲಿಗೆ, ವೇರ್ ಇಸ್ ದ ವರ್ಲ್ಡ್ ಹೆಡೆಡ್, ನಾವಿರೋದು ಅಷ್ಟೇ. ರೈಟ್ ನಾವು ವಿ ಆರ್ ಇನ್ ಕಲಿಯುಗದಲ್ಲಿದ್ದೀವಿ. ಈ ಆನ್ಸರ್ ಅಮ್ಮಂಗೆ ಇಷ್ಟ ಆಗಲ್ಲ, ಬಟ್ ಮದುವೆ ಆಗಿ ಮಕ್ಳು ಮಾಡ್ಕೋ ಅಂತ ಹೇಳ್ತಾ ಇರ್ತಾರೆ. ಏನಕ್ಕೆ ಮಕ್ಳು ಮಾಡ್ಕೋಬೇಕು, ಇಂಥ ಲೋಕಕ್ಕೆ ತೊಗೊಂಡು ಬರಬೇಕಾ ಮಕ್ಕಳನ್ನ? ವಾರ್ನರ್ ನೋಡಿ, ದಟ್ ವಾಸ್ ಮೈ ಫಸ್ಟ್ ಥಾಟ್. ಇಟ್ಸ್ ಬ್ರಿಲಿಯಂಟ್, ನಿಜಾನೇ ಅದು. ಆ್ಯಂಡ್ ಯು ಹ್ಯಾವ್ ಟು ಥಿಂಕ್ ಅಬೌಟ್ ದ ಫ್ಯೂಚರ್, ಬಿಕಾಸ್ again, like you said, anta thinkers nammallilla ashtu. The way he thinks, his intellect, his mind, ನಾನು ಎಷ್ಟು ಹೇಳಿದ್ರು ಕಡಿಮೆನೆ. So we need such, he's a leader more than anything. He's a leader. ಕರೆಕ್ಟ್. ಇನ್ನು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಆಬ್ವಿಯಸ್ಲಿ ಉಪ್ಪಿ ಸರ್ ತುಂಬ ವರ್ಷಗಳಾದಮೇಲೆ ಆ್ಯಕ್ಷನ್ ಕಟ್ ಹೇಳ್ತಿರುವಂಥ ಸಿನಿಮಾ ಅಂತ ಹೇಳಿ. ಬಟ್ UI ರಿಲೀಸ್ ಆದ ನಂತರ ಏನೆಲ್ಲ ಮ್ಯಾಜಿಕ್ಗಳನ್ನ ಕ್ರಿಯೇಟ್ ಮಾಡ್ಬೋದು ಅನ್ನುವಂಥದ್ದು ಒಂದು ಪ್ರಶ್ನೆ. ಐ ಥಿಂಕ್ ಮ್ಯಾಜಿಕ್ ಏನು ಕ್ರಿಯೇಟ್ ಆಗುತ್ತೆ ಅಂದರೆ, ಐ ಫೀಲ್ ಆಡಿಯನ್ಸಿಗೆ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ದ್ಯಾಟ್ ಇಟ್ ಸೆಲ್ಫ್ ಇಸ್ ಮ್ಯಾಜಿಕ್ ಆನ್ ಇಟ್ಸ್ ಓನ್. ಸೊ ಐ ಥಿಂಕ್ ದ್ಯಾಟ್ ಈಸ್ ಇಟ್. ಬಟ್ ಒಂದರಲ್ಲೂ ನನಗೆ ನಿಧಿ ಅವರು ಈ ಸಿನಿಮಾದಲ್ಲಿ ಏನು ಮಾಡಿದ್ದಾರೆ ಅದು ಯಾವುದು, ವೀಕ್ಷಕರೇ ನೀವೇ ನೋಡ್ತಾ ಇದ್ರೆ, ಇದು ಯಾವುದು ನನ್ನ ಫಾಲ್ಟ್ ಅಲ್ಲ, ಅವ್ರು ಹೇಳಲಿಲ್ಲ. ಬಟ್ ಆದರೂ ಓಕೆ, ನಾವೆಲ್ಲರೂ ಕೂಡ ಆ ಕ್ಯೂರಿಯಾಸಿಟಿಯನ್ನು ಮೇಂಟೈನ್ ಮಾಡಿದ್ರೆ. ನೀವು ಅಶ್ಲೀಷ್ ಸರ್ ಕೇಳಿದ್ರೆ ಎಷ್ಟು ಸಾಂಗ್ಸ್ ಇದೆ ಅಂತ? ಇಲ್ಲ, ಅವ್ರು ಹೇಳಲ್ಲ. ನಾವು ಯಾರು ಹೇಳಲ್ಲ ಅಂತ ಗೊತ್ತಿದ ಮೇಲೂ ಕೇಳಿದ್ರೆ ಲೈಕ್ ಏನಂತಾರೆ. ಓಕೆ, ಸೊ ಅಂದರೆ ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ನಾವು ಎಲ್ಲೋ ಒಂದು ಪಾಯಿಂಟಲ್ಲಿ ಅದನ್ನು ಹೇಳಿಬಿಟ್ರೆ ಲೈಕ್ ಆ ಕ್ಯೂರಿಯಾಸಿಟಿ ಅದು ಮೇಂಟೈನ್ ಆಗಲ್ಲ, ಅಲ್ಲೇ ಎಲ್ಲವೂ ಕೂಡ ಹೋಗ್ಬಿಡುತ್ತೆ. ಸೊ ನಮ್ಗೆ ಅದು ಇಷ್ಟ ಇಲ್ಲ, ಸ್ಪಾಯ್ಲ್ ಆಗೋದು ಬೇಡ. ನಾವೆಲ್ಲರೂ ಕೂಡ ಇದೇ 20ನೇ ತಾರೀಕು ಥಿಯೇಟರ್ನಲ್ಲೇ ಸಿನಿಮಾ ನೋಡ್ತೀವಿ ಅಂತ ಹೇಳ್ತಾ, ಫೈನಲ್ ಆಗಿ ನಿಧಿ ಅವರು ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳೋದಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೀ, ಲೈಕಿಂಗ್ ಮೀ. ಹಾಗೆ ಬಂದು UIನ ನೋಡಿ ಸಿನಿಮಾ. ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ತುಂಬ ಒಳ್ಳೆ ಮೆಸೇಜ್ ಇದೆ. ವಿಜುವಲಿ ಆಲ್ಸೋ ಇಟ್ಸ್ ವೆರಿ ಎಂಟರ್ಟೈನಿಂಗ್. ಸೊ ದಯವಿಟ್ಟು ಬಂದು ನಮ್ಮ ಸಿನಿಮಾ ನೋಡಿ ಆ್ಯಂಡ್ ಮೇಕ್ ಅಸ್ ಆಲ್ ಹ್ಯಾಪಿ. ಖಂಡಿತವಾಗ್ಲೂ. ಆ್ಯಂಡ್ ನಿಧಿ, ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್. ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕಾದ್ರೂ ನಾನು UI ಸಿನಿಮಾ ನೋಡ್ತೀನಿ, ಏನು ಮಾಡಿದ್ದೀರಾ ಅಂತ ಹೇಳಿ. ಥ್ಯಾಂಕ್ ಯು ನಿಧಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ನಿಧಿ ಸುಬ್ಬಯ್ಯ ಅವರ ಮಾತಾಗಿತ್ತು. ಅಂದರೆ ಸಿನಿಮಾದಲ್ಲಿ ನೀವು ಏನಾದರೂ ಕೇಳಿ ನಾನು ಏನೂ ಹೇಳಲ್ಲ, ಸಿನಿಮಾ ನೋಡಿ ಅಂತ ಹೇಳ್ತಿದ್ದಾರೆ. ಸೊ ನಾವು ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ. ಇದೇ ಡಿಸೆಂಬರ್ 20ನೇ ತಾರೀಕು ನೀವೆಲ್ಲರೂ ಕೂಡ ಥಿಯೇಟರ್ನಲ್ಲಿ ಹೋಗಿ UI ಸಿನಿಮಾನ ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.